ಎಲ್ಲರಿಗೂ ನಮಸ್ಕಾರ. ದಾನಮ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಂಕ್ರಾಂತಿ ಸಂಬಂಧ ಸ್ಪೆಷಲ್ ಮಾದಲಿ ಹೆಂಗೆ ಮಾಡಿಕೊಡೋದು ಅಂತ ಹೇಳ್ಕೊಡ್ತೀವಿ. ಮಾದಲಿ ಮಾಡುವ ಬೇಕಾಗೋ ಸಾಮಾನುಗಳು: ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಒಂದು ಚಿಟಿಕೆ ಉಪ್ಪು, ಕೊಬ್ಬರಿ, ಆಮೇಲೆ ಎಳ್ಳು, ಗಸಗಸೆ, ಏಲಕ್ಕಿ, ಜಾಜಿಕಾಯಿ, ಪುಟಾಣಿ, ಬೆಲ್ಲ, ಗೋಡಂಬಿ. ಈಗ ಫಸ್ಟ್ಗೆ ನಾವು ಗೋಧಿ ಹಿಟ್ಟನ್ನ ಹಾಕ್ಕೊಂಡು, ಈಗ ನಾವು ಹಿಟ್ಟನ್ನ ಹಾಕ್ಕೊತೀನಿ. ಇಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡೇನಿ. ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕೋಬೋದು, ಇಲ್ಲಾಂದ್ರೆ ಕಡಲೆ ಹಿಟ್ಟು ಹಾಕೋಬೋದು. ನಾನಿಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೇನಿ. ಇಷ್ಟು ಉಪ್ಪು ಹಾಕ್ಕೊಂಡೇನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೋದು, ಬೇಡ ಅಂದ್ರೆ ತುಪ್ಪ ಹಾಕೋಬೋದು. ನಾನೀಗ ತುಪ್ಪ ಹಾಕತ್ತೇನೆ. ಒಂದು ಚಮಚದಷ್ಟು ತುಪ್ಪ ಹಾಕತ್ತೆ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ. ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೇಕು. ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟು. ಈಗ ನಾವು ಹಿಟ್ಟು ಈ ಹದಕ್ಕೆ ಬರುವಂಗೆ ನಾದ್ಕೊಂಡೇವಿ. ಈ ಥರ ಗಟ್ಟಿಯಾಗಿ ಇರಬೇಕು. ಈಗ ನಾವು ಇದನ್ನು ಚಪಾತಿ ಮಾಡ್ಕೋಬೋದು. ಸ್ವಲ್ಪ ದಪ್ಪಾಗೇನೆ ಮಾಡ್ಕೋಬೇಕು ಮಾದಲಿ ಚಪಾತಿ. ಉಳ್ಳಿ ಮಾಡ್ಕೊಂಡೇನೆ ನಾನು. ಈ ಥರ ಇಷ್ಟು ದಪ್ಪಗೆ ಉಳ್ಳಿ ಮಾಡಿ ಇಟ್ಕೊಂಡೇನೆ. ಈಗ ನಾವು ಮಾದಲಿ ಚಪಾತಿ ಲಟ್ಟಿಸ್ತೀನಿ. ಈಗ ಸ್ವಲ್ಪ ತಳದಾಗ ಹಿಟ್ಟು ಹಾಕಬೇಕು, ಉಳ್ಳಿ ಹಿಟ್ಟು, ಆಮೇಲೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಲಟ್ಟಣಿಗೆ ಹಚ್ಕೊರಿ, ಇಲ್ಲಾಂತ ಅದಕ್ಕೆ ಹಚ್ಕೊರಿ. ಈಗ ನಾವು ಲಟ್ಟಿಸ್ತೀನಿ ಮಾದಲಿ ಚಪಾತಿ. ಆಯ್ತು, ಸ್ವಲ್ಪ ದಪ್ಪೆ ಮಾಡೋದಿರ್ತೈತಿ ಇದು ಮಾದಲಿ ಚಪಾತಿ. ತಯಾರಾಗ್ತೀವಿ ಚಪಾತಿ. ಈಗ ಇದೆಲ್ಲ ಚಪಾತಿ ತಯಾರಾಯಿತು. ಇದನ್ನು ಗ್ಯಾಸ್ ಮೇಲೆ ಹಾಕಿ ಬೇಯಿಸ್ಕೊಂಡು ಬರ್ತೀನಿ ನಾನು. ಒಂದು 2 ನಿಮಿಷ ಬೇಕಾಗ್ತಿದೆ ಬೇಯಕ್ಕೆ. ಇದನ್ನು ನಾನೀಗ ಹೊಳ್ಳಿಸಿ ಹಾಕ್ತೀನಿ. ಈ ಥರ ಕೆಂಪಾಗುವಾಗ ಸ್ವಲ್ಪ ಬೇಯಿಸ್ಬೇಕು. ಚಪಾತಿ ದಪ್ಪ ಇರ್ತೈತಿ, ಸ್ವಲ್ಪ ಹೆಚ್ಚಿಗೆ ಬೇಯಿಸ್ಬೇಕಾಗ್ತೈತಿ. ಹಸಿ ಹುಳಿ ಬರ್ತಿದ್ದು. ಈ ಥರ ಬೇಯಿಸ್ಬೇಕು. ಬೆಂದಿರ್ತಿದ್ದು ಇದು ತೆಗಿತೇನೆ ನಾನು. ಇದನ್ನ ಚಿಬ್ರಿ ಮೇಲೆ ಆರಾಕಿಟ್ಟೇನಿ. ಚಪಾತಿ ಈಗ ಒಂದು 5 ನಿಮಿಷ ಇಟ್ಟಿವಿ. ಈಗ ಆರಿದವು. ಈಗ ನಾವು ಇವನು ಮುರಿ ಸಣ್ಣ ಮಾಡ್ಕೊಂಡು. ಈಗ ನೀವು ಹಿಂಗೆ ತಿಕ್ಕಿ ಸಣ್ಣ ಮಾಡಿದರೂ ಬರ್ತೈತಿ, ಅಥವಾ ಮಿಕ್ಸರ್ಗೇನು ಹಾಕೋಬೋದು. ಸೊ ಮಿಕ್ಸರ್ಗೆ ಹಾಕಿದ್ರೆ ಈಜಿ ಆಗಿಬಿಡ್ತೈತಿ. ಈಗ ಇದನ್ನು ನಾವು ಮಿಕ್ಸಿಂಗ್ ಮಾಡ್ಕೊಂಬಂದೀವಿ. ಇದು ಮಿಕ್ಸಿಂಗ್ ಆಗೈತಿ. ಈಗ ನಾವು ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಮಿಕ್ಸ್ ಮಾಡ್ಕೊಂಡು, ಬೆಲ್ಲ ಸಣ್ಣ ಜಜ್ಜಿ ಇಟ್ಕೊಂಡೆ ನಾನು. ಬೆಲ್ಲ ಹೆಚ್ಚಬೇಕಾದ್ರೆ ಹೆಚ್ಚು ಹಾಕೋಬೋದು, ಭಾಳ ಉಣ್ಣಂಗಿಲ್ಲ ಅಂದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕೋಬೋದು. ಇಲ್ಲಾಂದರೆ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕೋಬೋದು. ಆದರೆ ಬೆಲ್ಲಕ್ಕೆ ಮಾದಲಿಗೆ ಬೆಲ್ಲನೇ ಚಲೋ. ಇದನ್ನು ಸ್ವಲ್ಪ ನಾನು ಕೈಲೇ ಮಿಕ್ಸ್ ಮಾಡ್ಕೋತೀನಿ. ಇದು ಮಿಕ್ಸ್ ಮಾಡಿ ನಾವು ಈ ಹದಕ್ಕೆ ಬರಬೇಕಿದೆ. ಇದಕ್ಕೆ ಈಗ ನಾವೆಲ್ಲ ಮಸಾಲೆ ಸಾಮಾನು ಮಿಕ್ಸ್ ಮಾಡ್ಕೊಂಡು, ಈಗ ನಾವು ಇದಕ್ಕೆ ಎಳ್ಳು ಹಾಕೊಂಡು, ನಾನು ಹುರಿದಿಟ್ಕೊಂಡೇನಾಗಲೇ ಹಾಕೋಬೋದು. ನಾನು ಕೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕ್ತೇನೆ. ಈ ಥರ. ಈಗ ನಾನು ಗಸಗಸಿ ಬಿಸಿ ಮಾಡಿ ಇಟ್ಕೊಂಡೇನಿ. ನಾನು ಇವನ ಕೈಯಲ್ಲಿ ಸ್ವಲ್ಪ ಇದನ್ನು ಮಾಡಿ ಹಾಕ್ತೀನಿ.
ಈ ಥರ ಕಸಕಸಿ ಸ್ವಲ್ಪ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಟೇಸ್ಟಿ ಆಗ್ತೈತಿ. ಕೊಬ್ಬರಿ ತುರಿದು ಇಟ್ಕೊಂಡಿನಿ ನಾನು. ಈಗ ನಾನು ಏಲಕ್ಕಿ ಜಾಜಿಕಾಯಿ ಸಣ್ಣ ಪುಡಿ ಮಾಡಿ ಇಟ್ಕೊಂಡೇನಿ. ಸ್ವಲ್ಪ ಜಾಜಿಕಾಯಿ ಹಾಕ್ಬೋದು, ಒಂದು 2 ಏಲಕ್ಕಿ, ಪುಟಾಣಿ ಕ್ಲೀನ್ ಮಾಡಿ ಇಟ್ಕೊಂಡೇನಿ, ಪುಟಾಣಿ ಹಾಕ್ತೀನಿ. ಈಗ ನಾನು ಪುಟಾಣಿ ಹಾಕಿದ್ದೀನಿ. ಆದರೆ ಪುಟಾಣಿ ಸ್ವಲ್ಪ ದಿವಸ ಇಟ್ಟರೆ ಮಿದು ಆಗ್ತಾವೆ ಪುಟಾಣಿ. ನೀವು ಬೇಕಂದ್ರೆ ಆಗ ಮಿಕ್ಸ್ ಮಾಡ್ಕೋದು, ಬ್ಯಾಡ ಅಂದ್ರೆ ಬಿಡ್ಬೋದು. ಪುಟಾಣಿ ಹಲ್ಲಿಗೆ ಒಬ್ಬರಿಗೆ ಬರೋಂಗಿಲ್ಲಲ್ಲ, ಮೆತ್ತಗಾಗ್ತಾವೆ. ಗೋಡಂಬಿ ಹಾಕ್ತೀನಿ. ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಬಿಸಿ ಮಾಡಿ ಹಾಕಬೇಕು. ಇದು ಸ್ವಲ್ಪ ಆರು ಹಾಕಬೇಕು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಡ್ರೈ ಆದ್ರೆ ಚಲೋ ಅನಿಸ್ತೈತಿ. 1-2 ತಾಸು ಬಿಟ್ಟರೆ ಬೆಲ್ಲ ಎಲ್ಲ ಜಕ್ಕೊಂತೈತಿ. ಆಗಿಂದಾಗ ತಿಂದ್ರೆ ಭಾಳ ಸ್ವೀಟ್ ಹತ್ತೈತಿ. ಈ ಬೆಲ್ಲ ಹೆಚ್ಚಿಗೆ ಆಗೈತೆ ಅಂಥೇಳಿ ನೀವು ಇದನ್ನು ಮಾಡ್ಕೊಬೇಡ್ರಿ. ಆದ್ರೆ ಒಂದು ದಿವ್ಸ ಬಿಟ್ಟು ತಿಂದ್ರೆ ಭಾಳ ಭಾರಿ ಮಸ್ತ್ ಹತ್ತೈತಿ. ಈಗ ನೋಡ್ರಿ, 1 ತಾಸಿನೊಳಗೆ ಸಂಕ್ರಾಂತಿ ಮಾದಲಿ ರೆಡಿ ಆಯಿತು. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.